ಈ ಲೆಕ್ಕದಲ್ಲಿ ನೋಡಿ ಮೋಡಲ್ ಕ್ಲಾಸ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಂಡ್ವಿ. ದಟ್ ಈಸ್ ಮೋಡಲ್ ಕ್ಲಾಸ್ ಇಸ್ ದ ಕ್ಲಾಸ್ ವಿತ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ, ದಟ್ ಈಸ್ 30. The class corresponding to the highest frequency is 3000 to 4000. ಈ ಎಲ್ಲ ಸಂದರ್ಭಗಳಲ್ಲೂ ಈ ಮೋಡಲ್ ಕ್ಲಾಸ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಯಾವ ಸಂದರ್ಭಗಳಲ್ಲಿ ಆ ಮೋಡಲ್ ಕ್ಲಾಸ್ನ ಅಷ್ಟು ಈಸಿಯಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ, ಇಫ್ ಎ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಇಸ್ ರಿಪೀಟೆಡ್, ಯಾವುದಾದ್ರೂ ಸಂದರ್ಭಗಳಲ್ಲಿ ಎರಡು ಕ್ಲಾಸ್ಗಳು ಸೇಮ್ ಫ್ರೀಕ್ವೆನ್ಸಿ ಇದ್ದಾಗ ಮೋಡಲ್ ಕ್ಲಾಸ್ನ ಫೈಂಡ್ ಔಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಹಾಗೆಯೇ ಇಫ್ ದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಅಕ್ಕರ್ ಇನ್ ದ ಬಿಗಿನಿಂಗ್ ಆರ್ ದ ಎಂಡ್ ಆಫ್ ದ ಡಿಸ್ಟ್ರಿಬ್ಯೂಷನ್, ಈ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಅನ್ನೋದು ಬಿಗಿನಿಂಗ್ ಅಥವಾ ಎಂಡಲ್ಲಿ ಏನಾದರೂ ಅಕ್ಕರ್ ಆದರೆ ಆಗ ಕೂಡ ನಮಗೆ ಮೋಡಲ್ ಕ್ಲಾಸ್ನ ಫೈಂಡ್ ಔಟ್ ಮಾಡೋದು ಕಷ್ಟ ಆಗುತ್ತೆ. ಇಫ್ ದೇರ್ ಇಸ್ ಇರ್ರೆಗ್ಯುಲಾರಿಟೀಸ್ ಇನ್ ದ ಡಿಸ್ಟ್ರಿಬ್ಯೂಷನ್, ಆ ಡಿಸ್ಟ್ರಿಬ್ಯೂಷನ್ನಲ್ಲಿ ಏನಾದರೂ ಇರ್ರೆಗ್ಯುಲಾರಿಟೀಸ್ ಇದ್ದಾಗಲೂ ಕೂಡ ನಮಗೆ ಮೋಡಲ್ ಕ್ಲಾಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಈ ಥರ ಸಂದರ್ಭಗಳಲ್ಲಿ ಮೋಡಲ್ ಕ್ಲಾಸ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಫಸ್ಟ್ ನಾವೇನು ಮಾಡಬೇಕು ಅಂದರೆ ಒಂದು ಗ್ರೂಪಿಂಗ್ ಟೇಬಲ್ನ ಮಾಡ್ಕೋಬೇಕು. ಆ ಗ್ರೂಪಿಂಗ್ ಟೇಬಲ್ ಮಾಡೋದ್ರ ಮೂಲಕ ನಾವು ಮೋಡಲ್ ಕ್ಲಾಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಫಸ್ಟ್ ನಾವು ಗ್ರೂಪಿಂಗ್ ಟೇಬಲ್ ಮಾಡಿದ ನಂತರ ಏನು ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ಫಸ್ಟ್ ನಾವು ಗ್ರೂಪಿಂಗ್ ಟೇಬಲ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ಫಸ್ಟ್ ವಿ ಪ್ರಿಪೇರ್ ಎ ಗ್ರೂಪಿಂಗ್ ಟೇಬಲ್ ವಿತ್ 6 ಕಾಲಮ್ಸ್. ಒಂದು 6 ಕಾಲಮ್ಸ್ನ ಬರೆದು ನಾವು ಒಂದು ಗ್ರೂಪಿಂಗ್ ಟೇಬಲ್ನ ಮಾಡಬೇಕು ಟು ಫೈಂಡ್ ಔಟ್ ದ ಮೋಡಲ್ ಕ್ಲಾಸ್. ನಂತರ ಕಾಲಮ್ 1ನಲ್ಲಿ ನಾವೇನು ಬರೀತೀವಿ, ವಿ ರೈಟ್ ಡೌನ್ ದ ಗಿವನ್ ಫ್ರೀಕ್ವೆನ್ಸೀಸ್. ಒಂದು ಲೆಕ್ಕದಲ್ಲಿ ಕೊಟ್ಟಿರುವಂಥ ಫ್ರೀಕ್ವೆನ್ಸೀಸ್ಗಳನ್ನ ಎಫ್ನ ನಾವು ಬರಿತೀವಿ. ನಂತರ ಸೆಕೆಂಡ್ ಕಾಲಮಲ್ಲಿ ಏನು ಬರಿಬೇಕು ಅಂತಂದರೆ, ಈ ಫಸ್ಟ್ ಕಾಲಮ್ನಲ್ಲಿರುವಂಥ ಫ್ರೀಕ್ವೆನ್ಸೀಸ್ನ 2/2 ಅಂದರೆ 2 ಫ್ರೀಕ್ವೆನ್ಸಿಗಳನ್ನ ಆ್ಯಡ್ ಮಾಡೋದ್ರ ಮೂಲಕ ನಾವು ಸೆಕೆಂಡ್ ಕಾಲಮಲ್ಲಿ ವ್ಯಾಲ್ಯೂಸ್ನ ಬರಿಬೇಕು. ನಂತರ ಥರ್ಡ್ ಕಾಲಮಲ್ಲಿ ಫಸ್ಟ್ ಫ್ರೀಕ್ವೆನ್ಸೀಸ್ನ ಬಿಟ್ಟು ನೆಕ್ಸ್ಟ್ ಫ್ರೀಕ್ವೆನ್ಸೀಸ್ನ 2/2 ಅಂದರೆ ಈ ನೆಕ್ಸ್ಟ್ 2 ಫ್ರೀಕ್ವೆನ್ಸಿಗಳನ್ನ ಟೋಟಲ್ ಮಾಡೋದ್ರ ಮೂಲಕ ಕಾಲಮ್ 3ಯಲ್ಲಿ ನಾವು ಬರಿಬೇಕು. ಇದನ್ನು ನಾವು ಲೆಕ್ಕ ಸಾಲ್ವ್ ಮಾಡುವಾಗ ನಿಮಗೆ ತುಂಬ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಕಾಲಮಲ್ಲಿ ನಾವು 3/3 ಅಂದರೆ ಈ ಕಾಲಮ್ 1ನಲ್ಲಿರುವಂಥ 3 ಫ್ರೀಕ್ವೆನ್ಸಿಗಳನ್ನ ಟೋಟಲ್ ಮಾಡಿಬಿಟ್ಟು ಬರಿಬೇಕು. ನೆಕ್ಸ್ಟ್ ಫಿಫ್ತ್ ಕಾಲಮಲ್ಲಿ ಈ ಕಾಲಮ್ 1ನಲ್ಲಿರುವಂತಹ ಫಸ್ಟ್ ಫ್ರೀಕ್ವೆನ್ಸಿನ ಬಿಟ್ಟು ನೆಕ್ಸ್ಟ್ ಫ್ರೀಕ್ವೆನ್ಸಿಗಳನ್ನ 3/3 ಟೋಟಲ್ ಮಾಡಿ ಬರಿಬೇಕು ಫಿಫ್ತ್ ಕಾಲಮಲ್ಲಿ. ನಂತರ ಸಿಕ್ಸ್ತ್ ಕಾಲಮಲ್ಲಿ ಈ ಕಾಲಮ್ 1ನಲ್ಲಿರುವಂಥ ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ರೀಕ್ವೆನ್ಸೀಸ್ನ ನಾವು ಬಿಟ್ಟು ಮಿಕ್ಕಂಥ ಫ್ರೀಕ್ವೆನ್ಸಿಗಳನ್ನ 3/3 ಟೋಟಲ್ ಮಾಡಿ ಸಿಕ್ಸ್ತ್ ಕಾಲಮ್ಗೆ ಬರಿಬೇಕು. ಈ ಗ್ರೂಪಿಂಗ್ ಟೇಬಲ್ನಲ್ಲಿ ಇರುವಂಥ ಈ 6 ಕಾಲಮ್ಗಳಲ್ಲೂ ಕೂಡ ನಾವು ಹೈಯೆಸ್ಟ್ ಫ್ರೀಕ್ವೆನ್ಸಿನ ಗುರುತು ಮಾಡಿ ಇಟ್ಕೋಬೇಕು. ಇದನ್ನು ನಾವು ಲೆಕ್ಕ ಮಾಡುವಾಗ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ಥರ ಹೇಳ್ತೀವಿ. ಈ ಹೈಯೆಸ್ಟ್ ಫ್ರೀಕ್ವೆನ್ಸಿಗಳನ್ನ ನಾವು ಗುರುತು ಮಾಡಿ ಇಟ್ಕೊಂಡಿರ್ತೀವಿ. ನಂತರ ನಾವು ಅನಾಲಿಸಿಸ್ ಟೇಬಲ್ನ ಮಾಡಿ ಮೋಡಲ್ ಕ್ಲಾಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಆಫ್ಟರ್ ಫೈಂಡಿಂಗ್ ದ ಮೋಡಲ್ ಕ್ಲಾಸ್ನ ನಾವು ಫೈಂಡ್ ಔಟ್ ಮಾಡಿದ ನಂತರ ರೆಗ್ಯುಲರ್ ಆಗಿ ಲೆಕ್ಕನ ಸಾಲ್ವ್ ಮಾಡೋದ್ರ ಮೂಲಕ ಮೋಡ್ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ನಾವು ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. So look at this problem. Find the mode for following frequency distribution. ಇಲ್ಲಿ ಕ್ಲಾಸ್ ಇಂಟರ್ವಲ್ಸ್ನ ಕೊಟ್ಟಿದ್ದಾರೆ 0 to 5, 5 to 10 ಲೈಕ್ ದಟ್. ಆ್ಯಂಡ್ ಫ್ರೀಕ್ವೆನ್ಸಿನೂ ಕೊಟ್ಟಿದ್ದಾರೆ 9, 12, 15, 16, 17, 15, 10 ಆ್ಯಂಡ್ 30. ಇದರಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ 17 ಇದ್ದಿರಬಹುದು, ಬಟ್ ಆದರೂ ಕೂಡ ಇಲ್ಲಿ ಮೋಡಲ್ ಕ್ಲಾಸ್ ಇದೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಲೆಟ್ ಅಸ್ ಡೂ
ಬೈ ಪ್ರಿಪೇರಿಂಗ್ ಎ ಗ್ರೂಪಿಂಗ್ ಟೇಬಲ್. ಗ್ರೂಪಿಂಗ್ ಟೇಬಲ್ನ ನಾವು ಮಾಡೋದ್ರ ಮೂಲಕ ಮೋಡಲ್ ಕ್ಲಾಸ್ನ ಫೈಂಡ್ ಔಟ್ ಮಾಡೋಣ. ಸೊ ಈ ಗ್ರೂಪಿಂಗ್ ಟೇಬಲ್ ನಾನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಫಸ್ಟ್ ನಾವೇನು ಮಾಡಬೇಕು, 6 ಕಾಲಮ್ಸ್ನ ಹಾಕೋಬೇಕು. ಫಸ್ಟ್ ಕಾಲಮ್ ನಾನು ಕ್ಲಾಸ್ ಇಂಟರ್ವಲ್ ಬರೆದಿದ್ದೀನಿ. ನಂತರ ಫಸ್ಟ್ ಕಾಲಮ್ನಲ್ಲಿ ಫ್ರೀಕ್ವೆನ್ಸೀಸ್ನ ಬರೆದಿದ್ದೀನಿ, ಅವ್ರು ಕೊಟ್ಟಿರುವಂಥ ಫ್ರೀಕ್ವೆನ್ಸೀಸ್ನ ನಾನು ಇಲ್ಲಿ ಬರೆದಿದ್ದೀನಿ. ನಂತರ ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್, ಫಿಫ್ತ್ ಕಾಲಮ್ ಆ್ಯಂಡ್ ಸಿಕ್ಸ್ತ್ ಕಾಲಮ್ನ ಬರೆದಿದ್ದೀನಿ. ಈ ಸೆಕೆಂಡ್ ಕಾಲಮ್ನಲ್ಲಿ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಈ ಫಸ್ಟ್ 2 ವ್ಯಾಲ್ಯೂಸ್ನ ನಾವು ತಗೊಂಡು ಕಂಬೈನ್ಡ್ ಫ್ರೀಕ್ವೆನ್ಸೀಸ್ನ ಬರೀಬೇಕು. 9 + 12 21, ಹಾಗೆ ನೆಕ್ಸ್ಟ್ 15 + 16 31, ನೆಕ್ಸ್ಟ್ 17 + 15 comes to 32, ಲಾಸ್ಟ್ 10 + 13 comes to 23. ಸೊ ಈ ಥರ ನಾವು ಸೆಕೆಂಡ್ ಕಾಲಮ್ನಲ್ಲಿ ಬರೆದಿದ್ದೀವಿ. ನೆಕ್ಸ್ಟ್ ಥರ್ಡ್ ಕಾಲಮ್ಗೆ ಬರೋಣ. ಥರ್ಡ್ ಕಾಲಮ್ನಲ್ಲಿ ವ್ಯಾಲ್ಯೂಸ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಬಿಟ್ಟು ಫಸ್ಟ್ ನಾವೇನು ಮಾಡಬೇಕು ಅಂದರೆ ಈ ಫಸ್ಟ್ ಫ್ರೀಕ್ವೆನ್ಸಿನ ಬಿಡಬೇಕು. ನೆಕ್ಸ್ಟ್ 2/2 ಈ ಎರಡೆರಡು ಫ್ರೀಕ್ವೆನ್ಸೀಸ್ನ ತಗೊಂಡು ನಾವು ಈ ಥರ್ಡ್ ಕಾಲಮ್ಗೆ ಕಂಬೈನ್ಡ್ ಫ್ರೀಕ್ವೆನ್ಸೀಸ್ನ ಬರೀಬೇಕು. 12 + 15 27, 16 + 17 33, 15 + 10 25. ನಾವು ಈಗ ಥರ್ಡ್ ಕಾಲಮ್ನಲ್ಲಿ ವ್ಯಾಲ್ಯೂಸ್ನ ಡಿಟರ್ಮೈನ್ ಮಾಡಿ ಆಯಿತು. ನೆಕ್ಸ್ಟ್ ಫೋರ್ತ್ ಕಾಲಮಲ್ಲಿ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಫೋರ್ತ್ ಕಾಲಮಲ್ಲಿ ನಾವು 3/3 ದಟ್ ಈಸ್ ಈ 3 ವ್ಯಾಲ್ಯೂಸ್ನ ಕಂಬೈನ್ ಮಾಡಿ ನಾವು ಕಂಬೈನ್ಡ್ ಫ್ರೀಕ್ವೆನ್ಸೀಸ್ನ ಬರೀಬೇಕು. 9 + 12 + 15 comes to 36, 16 + 17 + 15 48. ನೆಕ್ಸ್ಟ್ ಕಂಬೈನ್ ಮಾಡಿ ಫ್ರೀಕ್ವೆನ್ಸಿ ಬರಲಿಕ್ಕೆ ಆಗೋದಿಲ್ಲ. ದೇರ್ ಇಸ್ ಓನ್ಲಿ 2 ಪಾಸಿಬಿಲಿಟೀಸ್ ದಟ್ ಐ ಹ್ಯಾವ್ ರಿಟನ್, 36 and 48. ಈಗ ಫೋರ್ತ್ ಕಾಲಮ್ ಆಯಿತು. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಫಿಫ್ತ್ ಕಾಲಮ್. ಈ ಫಿಫ್ತ್ ಕಾಲಮ್ನ ಹೇಗೆ ನಾವು ಫೈಂಡ್ ಔಟ್ ಮಾಡೋದು? ಫಿಫ್ತ್ ಕಾಲಮಲ್ಲಿ ನಾವು ಫಸ್ಟ್ ಫ್ರೀಕ್ವೆನ್ಸೀಸ್ನ ಬಿಟ್ಟು ನೆಕ್ಸ್ಟ್ 3/3 ಕಂಬೈನ್ಡ್ ಫ್ರೀಕ್ವೆನ್ಸೀಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ದಟ್ ಈಸ್ 12 + 15 + 16 comes to 43, 17 + 15 + 10 comes to 42. ನೆಕ್ಸ್ಟ್ ಕಂಬೈನ್ಡ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಲಿಕ್ಕೆ ಪಾಸಿಬಿಲಿಟೀಸ್ ಇಲ್ಲ, ಓನ್ಲಿ 2 ವ್ಯಾಲ್ಯೂಸ್ ಆರ್ ಪಾಸಿಬಲ್. ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಸಿಕ್ಸ್ತ್ ಕಾಲಮ್. ಈ ಸಿಕ್ಸ್ತ್ ಕಾಲಮ್ನ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಈ ಫಸ್ಟ್ 2 ಫ್ರೀಕ್ವೆನ್ಸೀಸ್ನ ನಾವೇನು ಮಾಡ್ತೀವಿ, ಡ್ರಾಪ್ ಮಾಡ್ತೀವಿ. ಈ ಫಸ್ಟ್ 2 ಫ್ರೀಕ್ವೆನ್ಸೀಸ್ನ ಡ್ರಾಪ್ ಮಾಡಿದ ನಂತರ 3/3 ನಾವು ಕಂಬೈನ್ಡ್ ಫ್ರೀಕ್ವೆನ್ಸೀಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. 15 + 16 + 17 comes to 48, 15 + 10 + 13 comes to 38. ಸೊ ಈ ರೀತಿ ನಾವು ಗ್ರೂಪಿಂಗ್ ಟೇಬಲ್ನ ಪ್ರಿಪೇರ್ ಮಾಡ್ಕೋಬೇಕು. ಈ ಗ್ರೂಪಿಂಗ್ ಟೇಬಲ್ ಆದ ನಂತರ ನಾವು ಈ ಪ್ರತಿಯೊಂದು ಕಾಲಮ್ನಲ್ಲೂ ಹೈಯೆಸ್ಟ್ ಫ್ರೀಕ್ವೆನ್ಸೀಸ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಫಸ್ಟ್ ಕಾಲಮಲ್ಲಿ 17, ಸೆಕೆಂಡ್ ಕಾಲಮಲ್ಲಿ 32, ಥರ್ಡ್ ಕಾಲಮಲ್ಲಿ 33, ಫೋರ್ತ್ ಕಾಲಮಲ್ಲಿ 48, ಫಿಫ್ತ್ ಕಾಲಮಲ್ಲಿ 43 ಆ್ಯಂಡ್ ಸಿಕ್ಸ್ತ್ ಕಾಲಮಲ್ಲಿ 48. ಈ ಗ್ರೂಪಿಂಗ್ ಟೇಬಲ್ನ ಸಹಾಯದಿಂದ ನಾವು ಅನಾಲಿಸಿಸ್ ಟೇಬಲ್ನ ಮಾಡಬೇಕು. ಈ ಅನಾಲಿಸಿಸ್ ಟೇಬಲ್ನ ಈಗ ಮಾಡೋಣ. ಈ ಗ್ರೂಪಿಂಗ್ ಟೇಬಲಲ್ಲಿ ನಾನು ಪ್ರತಿ ಕಾಲಮ್ನಲ್ಲೂ ಇರುವಂಥ ಹೈಯೆಸ್ಟ್ ಫ್ರೀಕ್ವೆನ್ಸೀಸ್ನ ನಾವು ಮಾರ್ಕ್ ಮಾಡಿದ್ದೀನಿ. ಇದರಿಂದ ನಾವು ಗ್ರೂಪಿಂಗ್ ಟೇಬಲ್ ಅನಾಲಿಸಿಸ್ ಟೇಬಲ್ನ ಮಾಡೋಣ. ಈ ಅನಾಲಿಸಿಸ್ ಟೇಬಲ್ ನೋಡಿ, ಕಾಲಮ್ಸ್ 1 2 3 4 5 6 6 ಕಾಲಮ್ ಇದೆ. 6 ಕಾಲಮ್ ನಾನು ಲೆಫ್ಟ್ ಸೈಡ್ ಫಸ್ಟ್ ಕಾಲಮಲ್ಲಿ ಬರ್ಕೊಂಡಿದ್ದೀನಿ. ಹಾಗೆಯೇ ಹಾರಿಜಾಂಟಲಿ ಪ್ರತಿಯೊಂದು ಕ್ಲಾಸ್ ಇಂಟರ್ವಲ್ನ ನಾನು ಬರ್ತಿದ್ದೀನಿ.
0 to 5, 5 to 10 ಈ ರೀತಿ ನಾನು ಬರ್ಕೊಂಡಿದ್ದೀನಿ. ಈ ರೀತಿ ಬರ್ಕೋಬೇಕು. ನೆಕ್ಸ್ಟ್ ಈ ಫಸ್ಟ್ ಕಾಲಮಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವ ಕ್ಲಾಸಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಈ ಫಸ್ಟ್ ಕಾಲಮಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಈಸ್ 17, ದಟ್ ಈಸ್ ಇನ್ ದ ಕ್ಲಾಸ್ 20 to 25. ಅಲ್ಲಿ ನಾವು 1 ಅಂತ ಹೇಳ್ಬಿಟ್ಟು ಒಂದನ್ನು ಮಾರ್ಕ್ ಮಾಡೋಣ. ದಟ್ ಈಸ್ 20 to 25 ಕ್ಲಾಸಲ್ಲಿ ಒಂದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆ. ಸೊ ಫಸ್ಟ್ ಕಾಲಮ್ ಆಯಿತು. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಸೆಕೆಂಡ್ ಕಾಲಮ್. ಈ ಸೆಕೆಂಡ್ ಕಾಲಮಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಷ್ಟಿದೆ? 32 ಇದೆ. ಈ 32 ಹೌ ಇಟ್ ಹ್ಯಾಸ್ ಕಮ್? ಇಟ್ ಹ್ಯಾಸ್ ಕಮ್ ಫ್ರಮ್ ದಿಸ್ 2, ದಟ್ ಈಸ್ 17 ಪ್ಲಸ್ 15. ಈ 17 ಮತ್ತು 15 ಯಾವ ಕ್ಲಾಸಲ್ಲಿ ಬರುತ್ತೆ? ದಟ್ ಈಸ್ 20 to 25 ಆ್ಯಂಡ್ 25 to 35. ಈ ಎರಡು ಕ್ಲಾಸ್ನ ಕಂಬೈನ್ಡ್ ಫ್ರೀಕ್ವೆನ್ಸಿ 32, ದಟ್ ಈಸ್ ಹೈಯೆಸ್ಟ್. ಸೊ ನಾವು ಈಗ ಈ ಎರಡು ಕ್ಲಾಸ್ಗಳಿಗೆ 20 to 25 ಆ್ಯಂಡ್ 25 to 30ಗೆ ಒಂದು ಮಾರ್ಕ್ನ ಕೊಡಬೇಕು. ಸೆಕೆಂಡ್ ಕಾಲಮಲ್ಲಿ ಈ ಎರಡು ಫ್ರೀಕ್ವೆನ್ಸಿಗಳಿಗೆ 1 ಮಾರ್ಕ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಥರ್ಡ್ ಕಾಲಮ್. ಥರ್ಡ್ ಕಾಲಮಲ್ಲಿ highest frequency is 32. The highest frequency 32 come from combination of 16 and 17. ಈ 16 ಮತ್ತು 17 combination ಇಂದ 33 ಬಂದಿದೆ. That falls in this two class interval, that is 15 to 20 and 20 to 25. So ಈ ಎರಡು ಕ್ಲಾಸ್ ಇಂಟರ್ವಲ್ಗೆ ನಾವು 1 ಮಾರ್ಕ್ ಕೊಟ್ಟಿದ್ವಿ. ದಟ್ ಈಸ್ ಕರೆಸ್ಪಾಂಡಿಂಗ್ ಟು ಕಾಲಮ್ 3. ಹಾಗೇನೆ ವಿ ಮೂವ್ ಆನ್ ಟು ದ ಫೋರ್ತ್ ಕಾಲಮ್. ಫೋರ್ತ್ ಕಾಲಮಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇಸ್ 48. ದಿಸ್ 48 ಕಮ್ಸ್ ಫ್ರಮ್ 16 plus 17 plus 15. That falls under this 3 class interval, that is 15 to 20, 20 to 25, 25 to 30. ಸೊ ಹಾಗಾಗಿ ಈ ಮೂರು ಕ್ಲಾಸ್ಗಳಿಗೂ ನಾವು 1 ಮಾರ್ಕ್ ಕೊಡಬೇಕು. ದಟ್ ಈಸ್ ಕರೆಸ್ಪಾಂಡಿಂಗ್ ಟು ಕಾಲಮ್ 4, that is 15 to 20ಗೆ 1, 20 to 25ಗೆ 1 ಆ್ಯಂಡ್ 25 to 30ಗೆ 1. ಹಾಗೆ ನೆಕ್ಸ್ಟ್ ಫಿಫ್ತ್ ಕಾಲಮ್ಗೆ ನೋಡಿದಾಗ ನಮಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಷ್ಟಿದೆ? 43. ಈ 43 ಹೇಗೆ ಬಂತು ಅಂದರೆ ದಟ್ ಈಸ್ 12 ಪ್ಲಸ್ 15 ಪ್ಲಸ್ 16. ಈ ಮೂರನ್ನು ಆ್ಯಡ್ ಮಾಡಿದಾಗ ನಮಗೆ 43 ಬಂದಿದೆ. ಈ 43 comes from combination of these 3 frequencies. Corresponding to that these 3 frequencies, class intervals are 5 to 10, 10 to 15 and 15 to 20. ಸೊ ಈ ಮೂರು ಕ್ಲಾಸ್ ಇಂಟರ್ವಲ್ಗೆ ನಾವು 1 ಮಾರ್ಕ್ ಇಲ್ಲಿ ಕೊಟ್ಟಿದ್ದೀವಿ. ಕಾಲಮ್ 5th ಅಲ್ಲಿ 5 to 10ಗೆ 1, 10 to 15ಗೆ 1 ಆ್ಯಂಡ್ 15 to 20ಗೆ 1 ಮಾರ್ಕ್ ಕೊಟ್ಟಿದ್ದೀವಿ. ಹಾಗೆಯೇ ಲಾಸ್ಟ್ ಅಂಡ್ 6th ಕಾಲಮಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಈಸ್ 48. ಹೈಯೆಸ್ಟ್ ಫ್ರೀಕ್ವೆನ್ಸಿ 48 ಹೇಗೆ ಬಂದಿದೆ? 15 ಪ್ಲಸ್ 16 ಪ್ಲಸ್ 17. ಈ ಮೂರನ್ನು ನಾವು ಕಂಬೈನ್ ಮಾಡಿದಾಗ ನಮಗೆ 48 ಬಂದಿದೆ. ಕರೆಸ್ಪಾಂಡಿಂಗ್ ಟು ದೀಸ್ 3 ಫ್ರೀಕ್ವೆನ್ಸೀಸ್ ದ ಕ್ಲಾಸ್ ಇಂಟರ್ವಲ್ಸ್ ಆರ್ 10 to 15, 15 to 20 ಆ್ಯಂಡ್ 20 to 25. ಸೊ ಈ ಮೂರು ಕ್ಲಾಸ್ ಇಂಟರ್ವಲ್ಗೆ ನಾವು 1 ಮಾರ್ಕ್, ದಟ್ ಈಸ್ 10 to 15ಗೆ 1 ಮಾರ್ಕ್, 15 to 20ಗೆ 1 ಮಾರ್ಕ್ ಆ್ಯಂಡ್ 20 to 25ಗೆ 1 ಮಾರ್ಕ್. ಸೊ ಈ ಅನಾಲಿಸಿಸ್ ಟೇಬಲ್ನಾಗೆ ಎಲ್ಲ ನಂಬರ್ಗಳನ್ನ ಫಿಲ್ ಮಾಡಿದ ನಂತರ ಈ ಮಾರ್ಕ್ಸ್ನ ನಾವು ಅಥವಾ ಈ ನಂಬರ್ಸ್ನ ನಾವು ಟೋಟಲ್ ಮಾಡಬೇಕು. ಈ ಟೋಟಲ್ ಮಾಡಿದಾಗ 0 to 5 ನಥಿಂಗ್ ಇಸ್ ದೇರ್, ದಟ್ ಈಸ್ 0. 5 to 10 1, 10 to 15 2, 15 to 20 4, 20 to 25 5 and 25 to 30 2. ಸೊ ಈ ಅನಾಲಿಸಿಸ್ ಟೇಬಲಲ್ಲಿ ಹೈಯೆಸ್ಟ್ ಮಾರ್ಕ್ ಇರುವಂಥ ಹೈಯೆಸ್ಟ್ ಟೋಟಲ್ ಇರುವಂಥ ಕ್ಲಾಸ್ ಇಂಟರ್ವಲ್ ಈಸ್ 20 to 25. ಸಿ ಹೈಯೆಸ್ಟ್ ಟೋಟಲ್ ಇರುವಂಥ ಕ್ಲಾಸ್ ಇಂಟರ್ವಲ್ನ ನಾವು ಏನಂತೀವಿ ಅಂದರೆ ಮೋಡಲ್ ಕ್ಲಾಸ್ ಅಂತ ಹೇಳ್ತೀವಿ. ಈ ಮೋಡಲ್ ಕ್ಲಾಸ್ನ ನಾವು ಈ ರೀತಿ ಅನಾಲಿಸಿಸ್ ಟೇಬಲ್ನ ಮಾಡೋದ್ರ ಮೂಲಕ ಫೈಂಡ್ ಔಟ್ ಮಾಡ್ಕೋಬೇಕು.
ಈ ಮೋಡಲ್ ಕ್ಲಾಸ್ನ ಫೈಂಡ್ ಔಟ್ ಮಾಡಿದ ನಂತರ ನಾವು ಸೇಮ್ ಫಾರ್ಮುಲಾ ಹಾಕಿ ನಾವು ಮೋಡ್ನ ಫೈಂಡ್ ಔಟ್ ಮಾಡೋಣ. ದಟ್ ಈಸ್ z ಈಕ್ವಲ್ಸ್ ಎಲ್ ಪ್ಲಸ್ ಓಪನಿಂಗ್ ದ ಬ್ರಾಕೆಟ್ fm ಮೈನಸ್ f1 divided by 2fm minus f1 minus f2 into c. So lower limit of the class is 20 and fm equals 17 minus f1 is 16 divided by 2 into 17 minus f1 value 16 again f2 value 15 into width of the class is 5. ಇದನ್ನು ನಾವು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ 20 ಪ್ಲಸ್ 17 minus 16 comes to 1, 2 into 17 34 minus 16 minus 15 comes to 3 into 5. So it comes to 20 plus 1.66. The value of the mode equals 20.66. This is how we have to find the mode for the continuous class with irregular or repeating highest frequencies. So with that we have come to the end of this class. In this class we have learned how to find the mode for individual, discrete as well as continuous series of data. Mode is nothing but it's a value which having a highest frequency. ಅದೇ ರೀತಿ ಯಾವುದೇ ಒಂದು ಸೀರೀಸ್ ಆಗಲಿ ಒಂದಕ್ಕಿಂತ ಹೆಚ್ಚು ಮೋಡ್ಗಳನ್ನ ಕೂಡ ಆ ಸೀರೀಸ್ ಹೊಂದಿರಬಹುದು. ನಾವು ಮುಂದಿನ ತರಗತಿಯಲ್ಲಿ